ರಾಜ್ಯದಲ್ಲಿ ಸಂಪಾದ ಮಳೆ ಬೆಳೆ, ರೈತನ ಮುಖದಲ್ಲಿ ಸಂತಸ. ಇದೆಲ್ಲ ಮೈಲಾರದ ಕಾರ್ಣಿಕ ಭವಿಷ್ಯವಾಣಿಯ ಫಲ ಎಂದ ಭಕ್ತರು. ರಾಜ್ಯದಲ್ಲಿ ಸಾಕಷ್ಟು ಮಳೆಯಾಗ್ತಿದೆ. ಕೆರೆ ಕಟ್ಟಿಗಳು, ನದಿ ಹಳ್ಳಗಳು ತುಂಬಿ ಹರಿಯುತ್ತಿವೆ. ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ರೈತರ ಮುಖದಲ್ಲಿ ಸಂತಸವನ್ನ ತರುವ ಮಟ್ಟಿಗೆ ಸಂಪಾದ ಮಳೆಯಿಂದ ರೈತರ ಈ ವರ್ಷದ ಬೆಳೆಗಳು ಸಂಪದ್ಭರಿತವಾಗಿ ಬೆಳೆದು ನಿಂತಿವೆ. ಇದು ಎಲ್ಲೋ ಒಂದು ಕಡೆ ಕಳೆದ ವರ್ಷದ ಬರಗಾಲದಂತಹ ಸಂಕಷ್ಟವನ್ನ ಎದುರಿಸಿದ್ದ ಜನರಿಗೆ ಈ ಬಾರಿಯ ಮಳೆರಾಯ ಒಳ್ಳೆಯ ದಿನಗಳನ್ನು ತಂದು ಕಳೆದ ವರ್ಷದ ಸಂಕಷ್ಟವನ್ನ ಮರೆಸಿದ್ದಾನೆ ಎನ್ನಬಹುದು. ಇದರ ಜೊತೆಗೆ ಸದ್ಯ ಜಿಲ್ಲೆಯಲ್ಲಿ ಮೈಲಾರದ ಕಾರ್ಣಿಕದ ಸುದ್ದಿಯೊಂದು ಹೆಚ್ಚು ಸುದ್ದಿ ಮಾಡ್ತಿದೆ. ಅದು ಯಾವ ಕಾರಣಕ್ಕೆ ಅಂದರೆ, ಪ್ರತಿ ವರ್ಷದಂತೆ ನಡೆಯುವ ಮೈಲಾರಲಿಂಗ ದೇವರ ಕಾರ್ಣಿಕ ಕಳೆದ ವರ್ಷವೂ ನಡೆದಿತ್ತು. ಅದು ಜನರ ಮೇಲೆ ದೊಡ್ಡ ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು. ಸಂಪಾಯಿತಲೆ ಪರಾಕ್ ಎಂದು ಭವಿಷ್ಯವಾಣಿ ಕಾರ್ಣಿಕ ಕಳೆದ ಬಾರಿಯಾಗಿತ್ತು. ಇದರಿಂದಲೇ ಈ ಬಾರಿ ಉತ್ತಮ ಮಳೆಯಾಗಿದೆ ಅಂತ ರೈತಾಪಿ ವರ್ಗದ ಬೆಳೆಗಳೆಲ್ಲವೂ ಅಂದುಕೊಂಡಂತೆ ಉತ್ತಮವಾಗಿ ಬೆಳೆದಿವೆ ಎಂಬುದು ಇಲ್ಲಿಯ ಮಾತು. ಹಾಗಾಗಿ ಈ ಬಾರಿ ಸಂಪಾಯಿತಲೆ ಪರಾಕ್ ಎಂಬ ಕಾರ್ಣಿಕ ನುಡಿಯಂತೆ ಸಂಪಾದ ಮಳೆ ಮತ್ತು ಬೆಳೆ ಬಂದಿದೆ ಎನ್ನುತ್ತಾರೆ ಭಕ್ತರು. ಅದಕ್ಕಿಂತ ಮುಂಚೆ ನಿಮಗೆ ಮೈಲಾರದ ಕಾರ್ಣಿಕದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಚಿಕ್ಕದಾಗಿ ಹೇಳ್ತೀವಿ ಕೇಳಿ. ಸುಕ್ಷೇತ್ರ ಮೈಲಾರದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಗೊತ್ತಿಲ್ಲದವರು ಒಂದು ಬಾರಿ ಈ ಕ್ಷೇತ್ರದ ಕಡೆ ಕಣ್ಣು ಹಾಯಿಸುವಂತಹ ಕ್ಷೇತ್ರ ಈ ಮೈಲಾರ. ಹಾವೇರಿ ಜಿಲ್ಲೆಗೆ ಹೊಂದಿಕೊಂಡು ಇರುವ ವಿಜಯನಗರ ಜಿಲ್ಲೆಗೆ ಒಳಪಡುವ ಈ ಮೈಲಾರ ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಇಲ್ಲಿ ಮೈಲಾರಲಿಂಗನ ಜಾತ್ರೆ ನಡೆಯುತ್ತೆ. ಆದರೆ ಜಾತ್ರೆಗೆ ಮೆರುಗು ತರೋದೇ ಕಾರ್ಣಿಕೋತ್ಸವ. ಹೌದು, ಪ್ರತಿ ವರ್ಷವೂ ಕಾರ್ಣಿಕ ನಡೆಯುವ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ನುಡಿಯುವ ಭವಿಷ್ಯವಾಣಿ ಜನಸಾಮಾನ್ಯರ ಭವಿಷ್ಯಕ್ಕೂ ಒಂದು ರೀತಿಯಲ್ಲಿ ದಾರಿಯಾಗಿರುತ್ತೆ. ಅರ್ಥಾತ್ ಈ ಭವಿಷ್ಯವಾಣಿಯಲ್ಲಿ ಈ ವರ್ಷ ರಾಜ್ಯದಲ್ಲಿ ಏನಾಗುತ್ತೆ, ಏನು ನಡೆಯುತ್ತೆ ಎಂಬುದನ್ನು ಗೊರವಪ್ಪ ಬಿಲ್ಲನ್ನೇರಿ ನುಡಿಯುತ್ತಾರೆ. ಆ ಭವಿಷ್ಯವಾಣಿಯನ್ನೇ ಭಕ್ತರೆಲ್ಲರೂ ನಂಬುವುದು ಈ ಭಾಗದ ಭಕ್ತರ ನಂಬಿಕೆ. ಬಿಲ್ಲನ್ನೇರಿ ಸದ್ದಲೆ ಎಂದರೆ ಎಲ್ಲವೂ ನಿಶಬ್ದ. ಲಕ್ಷ ಲಕ್ಷ ಜನರಿದ್ದರೂ ಸೂಜಿ ಬಿದ್ದರೂ ಸಪ್ಪಳ ಕೇಳುವಂತಿರುತ್ತೆ ಆ ಕ್ಷಣ. ಈ ಕಾರ್ಣಿಕ ನುಡಿಯನ್ನ ಕೇಳುವುದಕ್ಕೆ ಪ್ರತಿ ವರ್ಷವೂ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾರೆ. ಅದಕ್ಕಿಂತ ವಿಶೇಷ ಅಂದ್ರೆ ಪಕ್ಕದ ಆಂಧ್ರ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯದಿಂದಲೂ ಭಕ್ತರು ಆಗಮಿಸೋ ಕ್ಷೇತ್ರ ಈ ಮೈಲಾರ. ನೀವು ಎಲ್ಲಿ ನೋಡಿದರೂ ಜನರೇ ಕಾಣಿಸ್ತಾರೆ. ಅಷ್ಟೊಂದು ಜನಸಮೂಹ ಭಕ್ತರು ಈ ಕಾರ್ಣಿಕ ಕೇಳೋದಕ್ಕೆಂದು ಆಗಮಿಸಿರ್ತಾರೆ. ಚಕ್ಕಡಿಗಳು, ಸ್ವಂತ ವಾಹನಗಳು, ದೂರದ ಜಿಲ್ಲೆಯವರು ಬಸ್ಗಳನ್ನು ಬಾಡಿಗೆ ಮಾಡಿಕೊಂಡು ಒಟ್ಟಾಗಿ ಬಂದು ಸೇರ್ತಾರೆ. ಸಂಜೆ ಸಮಯಕ್ಕೆ ಗೊರವಯ್ಯ ನುಡಿಯುವ ಭವಿಷ್ಯವಾಣಿಗೆ ಎಲ್ಲರ ಕಣ್ಣು ಕಿವಿಗಳು ಬಿಲ್ಲಿನ ಹತ್ತಿರವೇ ಇರುತ್ತೆ. ಯಾವಾಗ ಭವಿಷ್ಯ ನುಡಿಯುವ ಗೊರವಯ್ಯ ಬಿಲ್ಲನ್ನಿರ್ತಾರೋ ಆಗ ಒಂದು ಕ್ಷಣ ಎಲ್ಲವೂ ನಿಶಬ್ದವಾಗುತ್ತೆ. ಲಕ್ಷಾಂತರ ಜನರಿದ್ದರೂ ಗೊರವಯ್ಯ ನುಡಿಯುವ ಕೆಲವೇ ಸೆಕೆಂಡುಗಳ ಆ ಭವಿಷ್ಯವಾಣಿ ನೆರೆದಂತಹ ಎಲ್ಲರ ಕಿವಿಗೂ ಬಂದು ತಲುಪುತ್ತೆ. ಅಂದರೆ ನೀವೇ ಊಹಿಸಿಕೊಳ್ಳಿ ಎಷ್ಟು ನಿಶಬ್ದವಾಗಿರುತ್ತೆ ಅಂತ. ಅದೇ ರೀತಿ ಕಳೆದ ಬಾರಿ ನುಡಿದ ಭವಿಷ್ಯವಾಣಿಯೇ ಸಂಪಾಯಿತಲೆ ಪರಾಕ್ ಎಂಬ ಕಾರ್ಣಿಕ ನುಡಿ. ಅದೊಂದು ಘಟನೆಗಾಗಿ ಬೆಳ್ಳಿ ಹೆಲಿಕಾಪ್ಟರ್ ಕಾಣಿಕೆ ನೀಡಿದ್ರ ಡಿಕೆಶಿ. ಕಾರ್ಣಿಕದ ಸಂದರ್ಭದಲ್ಲೇ ಬಂದಿತ್ತು ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್. ಇನ್ನು ಇಲ್ಲಿ ಈ ಮೈಲಾರ ಕ್ಷೇತ್ರಕ್ಕೆ ನಡೆದುಕೊಳ್ಳುವ ಭಕ್ತರ ಸಂಖ್ಯೆಯು ಲಕ್ಷಾಂತರ ಸಂಖ್ಯೆಯಲ್ಲಿದೆ. ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ನಿರ್ಧರಿಸುವವನು ಈ ಮೈಲಾರಲಿಂಗ ಎಂಬಷ್ಟು ಭಕ್ತಿ
ಇದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ 2020ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಕಾರ್ಣಿಕದ ದಿನ ಇನ್ನೇನು ಕಾರ್ಣಿಕ ನುಡಿಯುವ ಸಮಯದಲ್ಲಿ ಆಕಾಶದಲ್ಲಿ ಹೆಲಿಕಾಪ್ಟರ್ ಮೂಲಕ ಡಿ.ಕೆ. ಶಿವಕುಮಾರ್ ಆಗಮನವಾಗ್ತಿತ್ತು. ಆಗ ಜನರ ಗಮನವೆಲ್ಲ ಒಂದು ಕ್ಷಣ ಆಕಾಶದ ಕಡೆಗೆ ಹೆಲಿಕಾಪ್ಟರ್ ಮೇಲೆ ಹೋಯಿತು. ಇದು ಒಂದು ರೀತಿ ಅಲ್ಲಿ ನೆರೆದಿದ್ದ ಲಕ್ಷಾಂತರ ಭಕ್ತರ ಚಿತ್ತವನ್ನ ಒಂದು ಕ್ಷಣ ಕಸಿದುಕೊಂಡಂತಾಗಿತ್ತು. ಇದಕ್ಕೆ ಪ್ರತಿಯಾಗಿ ದೇವರ ಕಾರ್ಯಕ್ಕೆ ಈ ರೀತಿ ಆಯ್ತಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಆಡಳಿತ ಮಂಡಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದರಿಂದ ಈ ರೀತಿ ಆಯ್ತೋ ಅದೇ ಹೆಲಿಕಾಪ್ಟರ್ ಅನ್ನ ಬೆಳ್ಳಿಯ ಹೆಲಿಕಾಪ್ಟರ್ ಅನ್ನ ಕಾಣಿಕೆಯಾಗಿ ಕೊಟ್ಟು ಅದನ್ನ ಸರಿಪಡಿಸಿಕೊಳ್ಳುವಂತೆ ಸೂಚಿಸ್ತಾರೆ. ಈ ರೀತಿಯಾದಾಗಲೇ ಒಂದಷ್ಟು ಕೈ ಘಟನೆಗಳು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ನಡೆದಿದ್ವು. ಅವರು ಯಾವಾಗ ಬೆಳ್ಳಿಯ ಹೆಲಿಕಾಪ್ಟರ್ ಅನ್ನ ದೇವಸ್ಥಾನಕ್ಕೆ ತಂದು ಕೊಟ್ರು, ಆಮೇಲೆ ಈಗ ಅವರದೇ ಸರ್ಕಾರ ರಾಜ್ಯದಲ್ಲಿದೆ, ಜೊತೆಗೆ ಉಪಮುಖ್ಯಮಂತ್ರಿಯ ಪಟ್ಟಕ್ಕೇರಿದ್ದಾರೆ. ಹಾಗಾಗಿ ಮೈಲಾರಲಿಂಗ ದೇವನ ಶಕ್ತಿ ಅಪಾರ ಎಂಬ ಮಾತುಗಳು ಜಿಲ್ಲೆಯಲ್ಲಿ ಕೇಳಿಬರುತ್ತಿವೆ. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.